ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪವಿ ಮಾಸ್ತರ್. ಸೊ ಇವತ್ತಿನ ಟಾಪಿಕ್ ನಮ್ಮ ಸಿ ಕೋಡ್ ಹೆಂಗೆ ಕಂಪೈಲ್ ಆಕೈತಿ, ಹೆಂಗೆ ರನ್ ಆಕೈತಿ ಅನ್ನೋದ್ರಾಗ. ಸೊ ಫಸ್ಟ್ ಇದು ನಿಮ್ಮ ಸೋರ್ಸ್ ಕೋಡ್ ಇರ್ತೈತಿ .c ಫೈಲ್. ಓಕೆ, ಅದು ಹೋಗ್ತೈತಿ ಪ್ರೀ ಪ್ರೊಸೆಸರ್ ಏನು ಮಾಡ್ತೈತಿ ಅಂದ್ರೆ ಇಟ್ಸ್ ಲೈಕ್ ಅ ಪ್ರಿಪ್ರೇಷನ್ ಸ್ಟೇಜ್. ಓಕೆ, ಇಲ್ಲೇ ನಿಮ್ದು ಹೆಡರ್ ಫೈಲ್ಸ್ ಇನ್ಕ್ಲೂಡ್ ಆಗೈತಿ, ಮ್ಯಾಕ್ರೋಸ್ ಎಲ್ಲ ಎಕ್ಸ್ಪ್ಯಾಂಡ್ ಆಗ್ತಾವೆ. ಆ್ಯಂಡ್ ಆ್ಯಕ್ಚುಲಿ ಮೇನ್ ಪಾರ್ಟ್ ಏನಂದ್ರೆ ರಿಮೂವ್ಸ್ ಕಮೆಂಟ್ಸ್ ಅಂಡ್ ಆಲ್. ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಫುಲ್ ಪ್ರೊಸೀಜರ್ನ. ಹೆಂಗಪ್ಪ ಅಂತಂದ್ರೆ ಈಗ ನಾವು ಒಂದು ಮಸಾಲಾ ಮ್ಯಾಗಿ ಮಾಡೋಣ ಅಂತ ಅನ್ಕೊಂಡು. ಓಕೆ, ಮಸಾಲಾ ಮ್ಯಾಗಿಗೆ ಏನೇನು ಬೇಕು? ಉಳ್ಳಾಗಡ್ಡಿ, ಟಮಾಟಿ, ಕ್ಯಾಪ್ಸಿಕಮ್ ಆ್ಯಂಡ್ ಸ್ವಲ್ಪ ಬೀನ್ಸ್, ಏನು ಬಟಾಣಿ ಕಾಳು ಬೇಕು. ಓಕೆ, ಇವೆಲ್ಲ ತೊಗೋಬೇಕು. ತೊಗೊಂಡು ಕ್ಲೀನ್ ಔಟ್ ಮಾಡ್ಕೊತೀವಿ. ಸೊ ಆ ಪ್ರೊಸೆಸ್ನ ನಾವು ಪ್ರೀ ಪ್ರೊಸೆಸಿಂಗ್ ಅಂತ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರ್ತೈತಿ ಕಂಪೈಲೇಷನ್. ಸೊ ಕಂಪೈಲರ್ ಏನು ಮಾಡ್ತೈತಿ? ಕಂಪೈಲೇಷನ್ ಮಾಡ್ತೈತಿ. ಇದು ಮೇನ್ ಪಾರ್ಟ್ ಏನಂದ್ರೆ ಚೆಕ್ಸ್ ಫಾರ್ ದ ಎರರ್ಸ್. ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್ ಚೆಕ್ ಮಾಡ್ತೈತಿ. ಲೈಕ್ ಸಿಂಟ್ಯಾಕ್ಸ್ ಎರರ್ ಇರ್ಬೋದು, ಮಿಸ್ಸಿಂಗ್ ಸೆಮಿಕೊಲನ್ ಇರ್ಬೋದು, ಇಲ್ಲ ಅಂತಂದ್ರೆ ಇನ್ಕರೆಕ್ಟ್ ಡೇಟಾ ಟೈಪ್ಸ್ ಇರ್ಬೋದು. ಸೊ ಆ ಟೈಪ್ ಚೆಕಿಂಗ್ನ ಕಂಪೈಲರ್ ಮಾಡ್ತೈತಿ. ಕಂಪೈಲರ್ ಮಾಡಿ ಜನರೇಟ್ಸ್ ದ ಅಸೆಂಬ್ಲಿ ಲೆವೆಲ್ ಕೋಡ್. ಓಕೆ, ಈ ಕಂಪೈಲರ್ ಈ ಪ್ರೀ ಪ್ರೊಸೆಸರ್ನಾಗ ನೀವು ಇಂಗ್ರೀಡಿಯೆಂಟ್ಸ್ ತೊಗೊಂಡ್ರಿ, ಅದನ್ನೆಲ್ಲ ಕ್ಲೀನ್ ಔಟ್ ಮಾಡ್ಕೊಂಡು ರೆಡಿ ಮಾಡಿದ್ರಿ. ಸೊ ಕಂಪೈಲರ್ ಏನಂತಂದ್ರೆ ಈಗ ನಿಮ್ಮ ಮ್ಯಾಗಿ ಎಕ್ಸಾಂಪಲ್ನಾಗ ಅಂದ್ರೆ ಒಂದು ರೆಸಿಪಿ ಇರುತ್ತೆ. ಆ ರೆಸಿಪಿದಾಗ ಎಲ್ಲ ಸ್ಟೆಪ್ಸ್ ಕರೆಕ್ಟ್ ಅದಾವೋ ಇಲ್ಲೋ ಅನ್ನೋದ ಸೊ ಅದನ್ನ ಚೆಕ್ ಮಾಡ್ತೈತಿ. ಎನಿ ಫ್ಲೋಸ್ ಇನ್ ದ ರೆಸಿಪಿ ಒಳಗೆ ಏನಾರ ಪ್ರಾಬ್ಲಮ್ ಐತಾ ಇಲ್ಲ ಅಂತಂದು ಅದನ್ನ ಚೆಕ್ ಮಾಡೋದು ಕಂಪೈಲರ್. ಓಕೆ, ನೆಕ್ಸ್ಟ್ ಅಸೆಂಬ್ಲರ್ ಬರ್ತೈತಿ. ಅಸೆಂಬ್ಲರ್ ಏನು ಮಾಡ್ತೈತಿ? ಇದು ಜನರೇಟ್ಸ್ ದ ಮಷೀನ್ ಕೋಡ್. ಸೊ ಈಗ ನೀವೇನು ಆಕ್ಚುಲ್ ಕುಕಿಂಗ್ ಸ್ಟಾರ್ಟ್ ಮಾಡ್ತಿರಲ್ಲ ಅದ ಅಸೆಂಬ್ಲರ್ ಒಳಗೆ ಸ್ಟಾರ್ಟ್ ಆಗತ್ತೆ. ಸೊ ನಿಮ್ದು ಕುಕಿಂಗ್ ಸ್ಟಾರ್ಟ್ ಆದ ಪ್ರೊಸೀಜರ್. ಸೊ ಏನಂತಂದ್ರೆ ನೀವು ಮ್ಯಾಗಿ ಮಾಡಂತಿರಲ್ಲ, ಸೊ ಆನಿಯನ್ಸ್ ಹಾಕ್ತೀರಿ, ಕ್ಯಾಪ್ಸಿಕಮ್ ಹಾಕ್ತೀರಿ, ಟೊಮ್ಯಾಟೊ ಹಾಕ್ತೀರಿ, ಆಮೇಲೆ ಬಟಾಣಿ ಕಾಳು ಹಾಕ್ತೀರಿ, ಮ್ಯಾಗಿ ಹಾಕ್ತೀರಿ, ಕುದಿಸ್ತೀರಿ. ಸೊ ಇದೆಲ್ಲ ಹಾಕೈತಿ. ಸೊ ಈಗ ನಾ ಏನು ಹೇಳಿದ್ದೆ ಅಂದ್ರೆ ಈಗ ಫಸ್ಟ್ ಮ್ಯಾಗಿ ಮಾಡ್ಬೇಕಾದ್ರೆ ಸೊ ಎನ್ ನಂಬರ್ಸ್ ಆಫ್ ಡಿಫರೆಂಟ್ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮ್ಯಾಗಿ ಮಾಡಂತೀರಿ. ಅದರದ್ದು ರೆಸಿಪಿನೂ ಚೆಕ್ ಮಾಡಿ, ಈಗ ಕುಕಿಂಗು ಸ್ಟಾರ್ಟ್ ಮಾಡಿ. ಸೊ ಕುಕಿಂಗ್ ಎಲ್ಲ ಆಗತೈತಿ. ಆನ್ ದಿ ವೇ ಇದ್ದಾಗ ನಿಮ್ಗೆ ಲಿಂಕರ್ ಬರ್ತೈತಿ. ಸೊ ಆ ಲಿಂಕರ್ ಏನಂತಂದ್ರೆ ಸೊ ದಟ್ ಈಸ್ ವಾಟ್ ಹಿಯರ್ ಲಿಂಕರ್ ಲಿಂಕ್ಸ್ ದ ಲೈಬ್ರರೀಸ್. ನಿಮ್ದು ಒಂದು ಪರ್ಟಿಕ್ಯುಲರ್ ರೆಸಿಪಿ ಒಳಗೆ ಒಂದು ಸ್ಟೆಪ್ ಐತಿ. ಏನಪ್ಪಾ ಅಂತಂದ್ರೆ ಆ್ಯಡ್ ಮ್ಯಾಗಿ ಮಸಾಲಾ. ಓಕೆ, ಅದು ನಿಮ್ಮ ಅಸೆಂಬ್ಲರಿಗೆ ಗೊತ್ತಾಗಲ್ಲ ಮ್ಯಾಗಿ ಮಸಾಲಾ ಏನು ಎಲ್ಲೈತಿ ಅಂತ. ಓಕೆ, ಯಾಕಂದ್ರೆ ಅದು ರೆಡಿಮೇಡ್ ಐತಿ, ಅದು ಸ್ಯಾಚೆಟ್ ಒಳಗೈತಿ. ಸೊ ಈ ಲಿಂಕರ್ ಏನ್ ಮಾಡ್ತೈತಿ? ಆ ಸ್ಯಾಚೆಟ್ನಾಗ ಇದ್ದದನ್ನು ತಗೊಂಡ್ಬಂದು ನಿಮ್ಮ ಮ್ಯಾಗಿಗೆ ಹಾಕ್ತೈತಿ. ಸೊ ಅವಾಗ ನಿಮ್ದೊಂದು ಕಂಪ್ಲೀಟ್ ಮ್ಯಾಗಿ ಫಾರ್ಮೇಶನ್ ಆಕೈತಿ. ಸೊ ದಟ್ ಈಸ್ ವಾಟ್ ದ ಎಕ್ಸಿಕ್ಯೂಟಬಲ್ ಫೈಲ್ ಇಸ್. ಸೊ ಒನ್ ಸೆಕೆಂಡ್ ರಿಪೀಟ್ ಮಾಡ್ಬಿಡ್ತೀನಿ. ಸಿಂಪಲ್ ಏನಂದ್ರೆ ನಿಮ್ಮ ಸಿ ಫೈಲ್ ಐತಿ, ಆ ಸಿ ಫೈಲ್ ಪ್ರೀ ಪ್ರೊಸೆಸರ್ ಬರ್ತೈತಿ. ಪ್ರೀ ಪ್ರೊಸೆಸರ್ನಾಗ ಏನಾಕೈತಿ ಅಂದ್ರೆ ಅದು ನಿಮ್ಮ ಪರ್ಟಿಕ್ಯುಲರ್ ಹೆಡರ್ಸ್ ಫೈಲ್ಸ್ ಇನ್ಕ್ಲೂಡ್ ಮಾಡ್ತೈತಿ, ಕಮೆಂಟ್ಸ್ ರಿಮೂವ್ ಮಾಡ್ತೈತಿ. ಓಕೆ, ಎಕ್ಸ್ಪ್ಯಾಂಡ್ಸ್ ದ ಮ್ಯಾಕ್ರೋಸ್ ಮಾಡ್ತೈತಿ. ಇದೇನಂದ್ರೆ ನೆಕ್ಸ್ಟ್ ಬಂದು ಕಂಪೈಲರ್ ನಿಮ್ಮ ಪರ್ಟಿಕ್ಯುಲರ್ ಕೋಡ್ನಾಗ ಏನಾರ ಎರರ್ಸ್ ಅದಾವ, ಲೈಕ್ ಸಿಂಟ್ಯಾಕ್ಸ್ ಎರರ್ಸ್ ಇರ್ಬೋದು, ಟೈಪ್ ಎರರ್ಸ್ ಇರ್ಬೋದು, ಮಿಸ್ಸಿಂಗ್ ಸೆಮಿಕೊಲನ್ ಇರ್ಬೋದು, ಅದೆಲ್ಲ ಚೆಕ್ ಮಾಡ್ಬೇಕು. ಚೆಕ್ ಮಾಡಾದ್ಮೇಲೆ ಅಸೆಂಬ್ಲರ್ ಏನ್ ಮಾಡ್ತೈತಿ? ಇದು ಮಷೀನ್ ಲೆವೆಲ್ ಕೋಡ್ನ ಜನರೇಟ್ ಮಾಡ್ತೈತಿ. ಮಷೀನ್ ಲೆವೆಲ್ ಕೋಡ್ ಜನರೇಟ್ ಮಾಡಾದ್ಮೇಲೆ ಲಿಂಕರ್ ಏನ್ ಮಾಡ್ತೈತಿ? ಲೈಬ್ರರಿ ಎಕ್ಸ್ಟೆನ್ಷನ್. ಸಪೋಸ್ ನಿಮ್ಮ ಕೋಡ್ನಾಗ ನೀವು printf, scanf ಏನು ಯೂಸ್ ಮಾಡಿರ್ತೀರಿ, ಇದ್ರ ಡೆಫಿನೇಷನ್ಸ್ ಎಲ್ಲ ಲೈಬ್ರರಿದಾಗ ಇರ್ತವೆ. ಆ ಡೆಫಿನೇಷನ್ ತಗೊಂಡ್ಬಂದು ಲಿಂಕರ್ ನಿಮ್ಮ ಮಷೀನ್ ಲೆವೆಲ್ ಕೋಡಿಗೆ ಲಿಂಕ್ ಮಾಡ್ತೈತಿ. ಆಮೇಲೆ ಅದು ಎಕ್ಸಿಕ್ಯೂಟಬಲ್ ಕೋಡ್ ಆಗ್ತೈತಿ. ಸೊ ಇಲ್ಲಿ ಇನ್ನೊಂದು ಮೇನ್ ಪಾರ್ಟ್ ನೀವು ಆಕ್ಚುಲಿ ನೋಡ್ಬೇಕಾದ್ರೆ ಏನಂದ್ರೆ ಅಸೆಂಬ್ಲರ್ ಆಲ್ರೆಡಿ ನಿಮ್ದೊಂದು ಮಷೀನ್ ಕೋಡ್ ಜನರೇಟ್ ಮಾಡಿರ್ತೈತಿ. ಓಕೆ, ಮಷೀನ್ ಕೋಡ್ ಜನರೇಟ್ ಆದ್ಮೇಲೆ ಲಿಂಕರ್ ಏನ್ ಮಾಡ್ತೈತಿ ಅಂತಂದ್ರೆ ಸೊ ಈಗ ನಿಮ್ಮ ಏನು ನಾ ಹೇಳಿದೆ printf, scanf ಅಂತ, ಅದ್ರದ್ದು ಡೆಫಿನೇಷನ್ ಏನಿರ್ತೈತಲ್ಲ ಆ ಪರ್ಟಿಕ್ಯುಲರ್ ಡೆಫಿನೇಷನ್ ತಗೊಂಡ್ಬಂದು ಅಲ್ಲೇ ಲಿಂಕ್ ಮಾಡ್ಬೇಕಾದ್ರೆ ಹೆಂಗಿದೆ? ಸಪೋಸ್ E2 ನಿಮ್ಮ ಅಸೆಂಬ್ಲರ್ ಜನರೇಟ್ ಮಾಡ್ಬೇಕಾದ್ರೆ E2 00000 ಅಂತ ಜನರೇಟ್ ಮಾಡಿರ್ತೈತೆ. 00000 ಅನ್ನೋದು ಬ್ಲಾಂಕ್ ಸ್ಪೇಸ್. ಓಕೆ, ಅದು ಗೊತ್ತಿಲ್ಲ ಏನಂತಂದ, ಅದನ್ನ ನಾ ಹೇಳಿದ್ನಲ್ಲ ಈಗ ಆ್ಯಡ್ ಮ್ಯಾಗಿ ಮಸಾಲಾ. ಸೊ ಮ್ಯಾಗಿ ಮಸಾಲಾ ಅನ್ನೋದು ಅದು ಗೊತ್ತಿಲ್ಲ ಏನಂತ. ಸೊ ಆ ಮ್ಯಾಗಿ ಮಸಾಲಾಗೆ ಏನ್ ಮಾಡ್ತೈತಿ? 000 ಅಂತ ಆ್ಯಡ್ ಮಾಡಿರ್ತೈತಿ. ನಿಮ್ ಲಿಂಕರ್ ಏನ್ ಮಾಡ್ತೈತಿ? ನಿಮ್ ಲಿಂಕರಿಗೆ ಮ್ಯಾಗಿ ಮಸಾಲಾ ಅಂದ್ರೆ ಏನಂತ ಗೊತ್ತೈತಿ. ಸೊ ಅದು ಹೆಡರ್ ಫೈಲ್ಸ್ ಎಲ್ಲ ಅಂದ್ರೆ ನನ್ನ ಪ್ಯಾಕೆಟ್ದಾಗ ಐತಿ, ಅದನ್ನ ಕಟ್ ಮಾಡಿ ತಗೊಂಡ್ಬರ್ಬೋದು. ಸೊ ಅದೇನ್ ಮಾಡ್ತೈತಿ? ಕಟ್ ಮಾಡಿ ತಗೊಂಡು ಅದ್ರಾಗ ಹಾಕ್ತೈತಿ. ಸೊ ದ್ಯಾಟ್ 000 ವಿಲ್ ಬಿ ರಿಫ್ರೆಶ್ ವಿತ್ 012 CE ಸಮಥಿಂಗ್. ಓಕೆ, ಸೊ ಆ ಪರ್ಟಿಕ್ಯುಲರ್ ಕೋಡ್ ಜನರೇಟ್ ಏನಾಕೈತಲ್ಲ ಮಷೀನ್ ಲೆವೆಲ್ ಕೋಡ್ನಾಗ ಇದು ಅಪೆಂಡ್ ಮಾಡಿ ಫೈನಲ್ ಎಕ್ಸಿಕ್ಯೂಟಬಲ್ ಕೋಡ್ ಮಾಡಿ ಕೊಡ್ತೈತಿ. ಸೊ ದಿಸ್ ಇಸ್ ಹೌ ದ ಸಿ ಪ್ರೋಗ್ರಾಮ್ ಎಂಟರ್ಲಿ ವರ್ಕ್ಸ್. ಸೊ ಸಿಂಪಲ್ ಇತ್ತು, ಬಟ್ ನೀವು ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಗಬೇಕಾಗಿತ್ತು. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.